ಹಣ್ಣು ಖರೀದಿ ಜೋರಾಗಿದೆ. ಗಾಂಧಿ ಬಜಾರ್, ಹೆಬ್ಬಾಳ, ರಾಜಾಜಿನಗರ, ಜಯನಗರ, ಯಶವಂತಪುರ ಎಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ. ಮಲ್ಲೇಶ್ವರ ಮಾರ್ಕೆಟ್ ಅಂತೂ ರಶ್. ಜನರ ಖರೀದಿ ಭರಾಟೆ ಜೋರಾಗಿದೆ. ದರ ಏರಿಕೆಯ ನಡುವೆಯೂ ಕೂಡ ಹಬ್ಬ ಮಾಡಲೇಬೇಕಲ್ಲ, ಹಬ್ಬ ಮಾಡದೆ ಬದುಕಕ್ಕಾಗತ್ತಾ ಅಂತ ಹಬ್ಬ ಮಾಡೋ ಖುಷಿ ಸಂಭ್ರಮ ಮೇಳೈಸಿದೆ. ಎಲ್ಲ ಮಾರ್ಕೆಟ್ಗಳಲ್ಲಿ ಇವತ್ತು ಹಬ್ಬದ ಖರೀದಿ ಭರಾಟೆ ಜೋರು. ಯಾಕಂತಂದರೆ ಇವತ್ತೇ ಖರೀದಿ ಮಾಡಿಬಿಡ್ಬೇಕು, ಇನ್ನೂ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮಾರ್ಕೆಟಿಗೆ ಬಂದರೆ ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಹೂವು ಹಣ್ಣು ಎಲ್ಲ ಸಿಗುತ್ತೆ ಮತ್ತು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ವ್ಯಾಪಾರಿಗಳು ಮಧ್ಯವರ್ತಿಗಳು ವ್ಯಾಪಾರಿಗಳು ಅವರು ಕೂಡ ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗ್ತಾರೆ, ಸಣ್ಣ ಸಣ್ಣ ವ್ಯಾಪಾರಿಗಳು. ಹಾಗಾಗಿ ಖರೀದಿ ಭರಾಟ ಸಿಕ್ಕಾಪಟ್ಟೆ ಜೋರು. ಇದು ನೀವು ನೋಡ್ತಾ ಇರೋದು ಫ್ಲೈಓವರ್ ಮೇಲೆ ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ. ಫ್ಲೈಓವರ್ ಮೇಲೆ ಅಡ್ಡಾದಿಡ್ಡಿಯಾಗಿ ಜನ ಪಾರ್ಕ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿ ನೋಡಿ, ಫ್ಲೈಓವರ್ ಮೇಲ್ಗಡೆ ಗಾಡಿಗಳನ್ನ ಪಾರ್ಕ್ ಮಾಡಿರುವಂಥದ್ದು. ಯಾಕಂತಂದರೆ ಅಲ್ಲಿ ಖರೀದಿಗೆ ಬಂದಂಥವ್ರಿಗೆ ಬೇರೆ ಕಡೆ ಪಾರ್ಕಿಂಗ್ ಜಾಗ ಇಲ್ಲ. ಹಾಗಾಗಿ ಫ್ಲೈಓವರ್ ಮೇಲ್ಗಡೆ ಕಾರ್ಗಳು, ಟ್ರಕ್ಗಳು, ರಿಕ್ಷಾ, ಆಮೇಲೆ ಒಂದು ಸೈಡಲ್ಲಿ ಟೂ ವೀಲರು ಈ ಥರ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಮುಂದೆ. ಇಲ್ಲಿ ಈ ರೀತಿ ಪಾರ್ಕಿಂಗ್ ಮಾಡಿರೋದ್ರಿಂದ ವಾಹನಗಳ ಸಂಚಾರಕ್ಕೆ ಕಷ್ಟ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಮಾರ್ಕೆಟಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, ಈ ಸಾರಿ ಹಬ್ಬದ ಖರೀದಿ ಭರಾಟೆ ಯಾವ ರೀತಿನಲ್ಲಿದೆ? ಹೂವು ಹಣ್ಣಿನ ದರ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ? ಜನರ ಖರೀದಿ ಮಾಡುವ ಜೋಶ್ ಎಷ್ಟರ ಮಟ್ಟಿಗೆ ಇದೆ? ಬೆಳಗಿನಿಂದಾನೂ ಕೂಡ KR ಮಾರ್ಕೆಟ್ನಲ್ಲಿ ಹಬ್ಬದ ಸಂಭ್ರಮ ಯಾವ ರೀತಿನಲ್ಲಿ ಗರಿಗೆದರಿದೆ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಒಂದು ಕಡೆ ದರ ಏರಿಕೆ ಬಿಸಿ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಆದರೂ ಕೂಡ ಜನ ಹಬ್ಬದ ತಯಾರಿಯನ್ನು ಮಾಡ್ತಾ ಇರುವಂಥದ್ದು, ಖರೀದಿಯನ್ನು ಮಾಡ್ತಾ ಇದ್ದಾರೆ. ಸದ್ಯ ನಾವೀಗ KR ಮಾರ್ಕೆಟ್ನ ಫ್ಲೈಓವರ್ ಮೇಲಿದ್ದೀವಿ. ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಜನಜಂಗುಳಿಯಾಗಿರುವಂಥದ್ದು. ಬೆಳಗಿನ ಜಾವ ಸುಮಾರು 5:30ರಿಂದ ಜನ ಬಂದು ನಸುಕಿನ ಜಾವದಲ್ಲೇ ಖರೀದಿಗೆ ಮುಂದಾಗಿರುವಂಥದ್ದು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಅವೆನ್ಯೂ ರಸ್ತೆಗೆ ಸಂಪರ್ಕ ಮಾಡುವಂಥ ರೋಡ್ ಕಂಪ್ಲೀಟ್ ಆಗಿ ಜಾಮ್ ಆಗಿರುವಂಥದ್ದು. ಮತ್ತೊಂದು ಕಡೆ KR ಮಾರ್ಕೆಟ್ ಫ್ಲೈಓವರ್ನಲ್ಲಿ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ರಸ್ತೆಯ ಪಕ್ಕದಲ್ಲೇ ವಾಹನಗಳನ್ನ ನಿಲ್ಲಿಸಿ ಆ ಬಳಿಕ ಒಂದು KR ಮಾರ್ಕೆಟ್ಗೆ ತೆರಳಿ ಅಲ್ಲಿರುವಂಥ ಹೂ ಹಣ್ಣುಗಳನ್ನ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ದರ ಏರಿಕೆ ಆದರೂ ಕೂಡ ಈ ರೀತಿಯಾದಂತಹ ಖರೀದಿಗೆ ಸಿಲಿಕಾನ್ ಸಿಟಿ ಮಂದಿ ಮುಂದಾಗಿರುವಂಥದ್ದು. ಮಲ್ಲಿಗೆ ದರ ಈ ಹಿಂದೆ ಮಲ್ಲಿಗೆ ಹೂವಿನ ದರ 600 ಇತ್ತು, ಈಗ 1000 ಏರಿಕೆ ಆಗಿದೆ. ಕನಕಾಂಬರ 800 ಇತ್ತು, ಈಗ ಕೆಜಿಗೆ 1500 ಆಗಿದೆ. ಈ ರೀತಿಯಾಗಿ ದರ ಏರಿಕೆ ಆಗಿರುವಂಥದ್ದು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಜನ ಇಲ್ಲಿ KR ಮಾರ್ಕೆಟ್ನಲ್ಲಿ ಸೇರ್ತಾ ಇದ್ರು. ಆದರೆ ಈ ಬಾರಿ ದುಪ್ಪಟ್ಟಾಗಿ, ಅಂದರೆ ಪ್ರತಿ ಬಾರಿ ಏನು ಜನ ಜಂಗುಳಿ ಆಗ್ತಾ ಇತ್ತು, ಈ ಬಾರಿ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸೇರಿರುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ನಾವು ಗಮನಿಸೋದಾದರೆ ನಗರದ ಹಲವೆಡೆ ಎಲ್ಲ ಮಾರ್ಕೆಟ್ಗಳಲ್ಲಿ ಜಯನಗರ, ಯಶವಂತಪುರ, ಹೆಬ್ಬಾಳ, ರಾಜಾಜಿನಗರ ಎಲ್ಲ ಭಾಗದಲ್ಲೂ ಕೂಡ ಜನ ಜಾಸ್ತಿ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಸದ್ಯ ಈಗ KR ಮಾರ್ಕೆಟ್ನಲ್ಲಿ ಯಥಾ ಪ್ರಕಾರ ಬೆಳಗಿನ ಜಾವದಲ್ಲಿ, ಅಂದರೆ ಯಾವ ರೀತಿಯಾಗಿ ಸಮಯ ಕಳೆಯುತ್ತೆ ಆ ರೀತಿಯಾಗಿ ಜನ ಜಾಸ್ತಿ ಆಗ್ತಾರಂತ ಹೇಳಿ ಎಲ್ಲರೂ ಕೂಡ ನಸುಕಿನಲ್ಲೇ ಆಗಮಿಸಿ ಒಂದು ಖರೀದಿಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಂದು ಕಡೆ ದರ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ನ ಕಿರಿಕಿರಿ ಕೂಡ ಆಗ್ತಾ ಇದೆ. ಟೌನ್ ಹಾಲ್ನಿಂದ ಜೊತೆಗೆ ಇಲ್ಲಿ KR ಮಾರ್ಕೆಟ್ನಿಂದ ಅವೆನ್ಯೂ ರಸ್ತೆಗೆ ಸಂಪರ್ಕ ಮಾಡುವಂಥ ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಸುಮಾರು 2 ಕಿಲೋಮೀಟರ್ನಷ್ಟು KR ಮಾರ್ಕೆಟ್ ಫ್ಲೈಓವರ್ ಮೇಲೆ ವಾಹನಗಳ ಪಾರ್ಕಿಂಗ್ ಆಗಿದೆ. ಶ್ರೀಲಕ್ಷ್ಮಿ, ಆಲ್ ರೈಟ್. ಸೊ ಈಗ ಅಲ್ಲಿ ವಾಹನಗಳ ಪಾರ್ಕಿಂಗ್ಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ತಿದ್ದಾರಾ? ಟ್ರಾಫಿಕ್ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆಯಾ? ಆಮೇಲೆ ಆ ಕಡೆ ಮಾರ್ಕೆಟಲ್ಲಿ ಕ್ರೌಡ್ ಕೂಡ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಮತ್ತು ಹೂವುಗಳು ಹಣ್ಣುಗಳು ಸರಬರಾಜು ಜಾಸ್ತಿ ಆಗ್ತಾ ಇದೆಯಾ? ಬೇರೆ ಕಡೆಯಿಂದ ಸರಬರಾಜು ಜಾಸ್ತಿ ಆಗ್ತಾ ಇದೆಯಾ? ಇನ್ನೂ ಏನೆಲ್ಲ ಅಪ್ಡೇಟ್ ಇದೆ? ಮತ್ತು ಅಲ್ಲಿ ಜನಗಳಿಗೆ, ನಿತ್ಯ ಓಡಾಡೋ ಜನಗಳಿಗೆ ಓಡಾಟದ ಅನುಕೂಲ ಮಾಡಿಕೊಡ್ಲಾಗ್ತಾ ಇದೆಯಾ? ಟ್ರಾಫಿಕ್ ಪೊಲೀಸ್ ಇದ್ದಾರಾ? ಏನಿದೆ ಪರಿಸ್ಥಿತಿ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ತಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಬೆಳಗಿನ ಜಾವದಲ್ಲಿ ಬಂದು ಹಬ್ಬದ ನಿಮಿತ್ತವಾಗಿ ಜನ KR ಮಾರ್ಕೆಟ್ನಲ್ಲಿ ಹೂ ಹಣ್ಣು ಖರೀದಿಯನ್ನು ಮಾಡ್ತಾ ಇದ್ರು.
ಯಥಾ ಪ್ರಕಾರವಾಗಿ ಪ್ರತಿ ವರ್ಷ ಹಬ್ಬದಲ್ಲಿ ಏನು ಜನ ಖರೀದಿ ಮಾಡ್ತಾ ಇದ್ರು ಆ ರೀತಿಯಲ್ಲೇ ಈ ಬಾರಿ ಕೂಡ ಇರುತ್ತೆ ಅಂದ್ಕೊಂಡಿದ್ರು. ಆದರೆ ಈ ಬಾರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಹಬ್ಬದ ತಯಾರಿಗೆ ಬೇಕಾದಂಥ ಸಾಮಗ್ರಿಗಳನ್ನ ತೆಗೆದುಕೊಳ್ತಾ ಇರುವಂಥದ್ದು. ಒಂದು ಕಡೆ ಸಂಚಾರಿ ಪೊಲೀಸರು ಕೂಡ ಈಗ ಒನ್ ಸೈಡ್ ರೋಡ್ ಏನಿದೆ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಹೆಚ್ಚಿನ ಜನ ಈ ಒಂದು ಪಾರ್ಕಿಂಗ್ ಮಾಡಿ KR ಮಾರ್ಕೆಟ್ನಲ್ಲಿ ಹೂ ಹಣ್ಣುಗಳನ್ನ ಖರೀದಿ ಮಾಡೋದಕ್ಕೆ ತೆರಳಿರೋದ್ರಿಂದ ಟ್ರಾಫಿಕ್ ಕಿರಿಕಿರಿ ಯಥಾ ಪ್ರಕಾರವಾಗಿ ಇತ್ತು. ಈಗ ಸದ್ಯ ಸಂಚಾರಿ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಹೂ ಹಣ್ಣುಗಳು ಈ ಬಾರಿ ಮಳೆ ಇದ್ದ ಕಾರಣದಿಂದಾಗಿ ಕೊಂಚ ದರ ಏರಿಕೆ ಆಗಿದೆ. ಆ ದರ ಏರಿಕೆಯ ನಡುವೆಯೂ ಕೂಡ ಈಗ ಜನರು ಈ ಒಂದು ಹಬ್ಬಕ್ಕೆ ಬೇಕಾದಂಥ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡುವಂಥ ಕೆಲಸದಲ್ಲಿ ಮುಂದಾಗಿರುವಂಥದ್ದು. ನಸುಕಿನ ಜಾವದಲ್ಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂಥ ಹೂಗಳನ್ನ ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಅಂದರೆ ಸಮಯ ಕಳೆದಂತೆ ಜನ ರಶ್ ಆಗುತ್ತೆ. ಅಂದರೆ ನಗರದ ಪ್ರಮುಖ ಮಾರ್ಕೆಟ್ಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. KR ಮಾರ್ಕೆಟ್ನಲ್ಲಿ ಕಡಿಮೆ ಬೆಲೆಗೆ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳು ಸಿಗ್ತವೆ ಅಂತ ಜನ ಬರ್ತಾ ಇರುವಂಥದ್ದು. ಆದರೆ ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ. ಮತ್ತೊಂದು ಭಾಗದಲ್ಲಿ ಖಾಸಗಿ ಬಸ್ನ ದರ ಏರಿಕೆ ಆಗಿರುವಂಥದ್ದು. ಇತ್ತ KR ಮಾರ್ಕೆಟ್ನಲ್ಲಿ ಹಬ್ಬಕ್ಕೆ ಬೇಕಾದಂಥ ಸಾಮಗ್ರಿಗಳ ದರ ಏರಿಕೆ ಆಗಿರುವಂಥದ್ದು. ಅದರ ಜೊತೆಗೆ ಟ್ರಾಫಿಕ್ ಜಾಮ್ ಕೂಡ. ಈ ರೀತಿಯಾದಂಥ ಬಿಸಿಗಳ ನಡುವೆಯೂ ಕೂಡ ಜನ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು. ಹೆಚ್ಚಿನ ಜನರು ಈ ಬಾರಿ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸಂಚಾರಿ ಪೊಲೀಸರಿಂದ ಈ ಒಂದು ಟ್ರಾಫಿಕ್ ಜಾಮ್ ಕ್ಲಿಯರ್ ಕೂಡ ಆಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ನಡುವೆಯೇ ಹೂ ಹಣ್ಣು ಖರೀದಿ ಜೋರಾಗಿದೆ. ಗಾಂಧಿ ಬಜಾರ್, ಹೆಬ್ಬಾಳ, ರಾಜಾಜಿನಗರ, ಜಯನಗರ, ಯಶವಂತಪುರ ಎಲ್ಲ ಕಡೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ. ಮಲ್ಲೇಶ್ವರ ಮಾರ್ಕೆಟ್ ಅಂತೂ ರಶ್. ಜನರ ಖರೀದಿ ಭರಾಟೆ ಜೋರಾಗಿದೆ. ದರ ಏರಿಕೆಯ ನಡುವೆಯೂ ಕೂಡ ಹಬ್ಬ ಮಾಡಲೇಬೇಕಲ್ಲ, ಹಬ್ಬ ಮಾಡದೆ ಬದುಕಕ್ಕಾಗತ್ತಾ ಅಂತ ಹಬ್ಬ ಮಾಡೋ ಖುಷಿ ಸಂಭ್ರಮ ಮೇಳೈಸಿದೆ. ಎಲ್ಲ ಮಾರ್ಕೆಟ್ಗಳಲ್ಲಿ ಇವತ್ತು ಹಬ್ಬದ ಖರೀದಿ ಭರಾಟೆ ಜೋರು. ಯಾಕಂತಂದರೆ ಇವತ್ತೇ ಖರೀದಿ ಮಾಡಿಬಿಡ್ಬೇಕು, ಇನ್ನೂ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಮಾರ್ಕೆಟಿಗೆ ಬಂದರೆ ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಹೂವು ಹಣ್ಣು ಎಲ್ಲ ಸಿಗುತ್ತೆ ಮತ್ತು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಮತ್ತು ವ್ಯಾಪಾರಿಗಳು ಮಧ್ಯವರ್ತಿಗಳು ವ್ಯಾಪಾರಿಗಳು ಅವರು ಕೂಡ ಮಾರ್ಕೆಟ್ಗೆ ಬಂದು ತೊಗೊಂಡು ಹೋಗ್ತಾರೆ, ಸಣ್ಣ ಸಣ್ಣ ವ್ಯಾಪಾರಿಗಳು. ಹಾಗಾಗಿ ಖರೀದಿ ಭರಾಟ ಸಿಕ್ಕಾಪಟ್ಟೆ ಜೋರು. ಇದು ನೀವು ನೋಡ್ತಾ ಇರೋದು ಫ್ಲೈಓವರ್ ಮೇಲೆ ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ. ಫ್ಲೈಓವರ್ ಮೇಲೆ ಅಡ್ಡಾದಿಡ್ಡಿಯಾಗಿ ಜನ ಪಾರ್ಕ್ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಅಲ್ಲಿ ನೋಡಿ ಫ್ಲೈಓವರ್ ಮೇಲ್ಗಡೆ ಗಾಡಿಗಳನ್ನ ಪಾರ್ಕ್ ಮಾಡಿರುವಂಥದ್ದು. ಯಾಕಂತಂದರೆ ಅಲ್ಲಿ ಖರೀದಿಗೆ ಬಂದಂಥವ್ರಿಗೆ ಬೇರೆ ಕಡೆ ಪಾರ್ಕಿಂಗ್ ಜಾಗ ಇಲ್ಲ. ಹಾಗಾಗಿ ಫ್ಲೈಓವರ್ ಮೇಲ್ಗಡೆ ಕಾರ್ಗಳು, ಟ್ರಕ್ಗಳು, ರಿಕ್ಷಾ, ಆಮೇಲೆ ಒಂದು ಸೈಡಲ್ಲಿ ಟೂ ವೀಲರು ಈ ಥರ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಮುಂದೆ. ಇಲ್ಲಿ ಈ ರೀತಿ ಪಾರ್ಕಿಂಗ್ ಮಾಡಿರೋದ್ರಿಂದ ವಾಹನಗಳ ಸಂಚಾರಕ್ಕೆ ಕಷ್ಟ ಆಗಿದೆ.